ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾತಕದಲ್ಲಿ ಚಂದ್ರ 6ನೇ ಅಧಿಪತಿಯಾಗಿದ್ರೆ ಏನಾಗುತ್ತೆ, ಯಾವ ಗ್ರಹ ಸಂಪರ್ಕದಲ್ಲಿದ್ರೆ ಪ್ರೇತ ಪುರುಷ ದೋಷವಿರುತ್ತೆ, ಹಾಗೆ ಈ ದೋಷದಿಂದ ಸಿಗುವಂತ ಅಶುಭ ಫಲಗಳೇನು ಎಲ್ಲವನ್ನ ಮಾತಾಡ್ತಾ ಹೋಗೋಣ. ಹಾಗೆ ಈ ದಿನದ ಪಂಚಾಂಗ ಪರಿಹಾರಗಳ ಬಗ್ಗೆ ಮಾತಾಡೋಣ. ಹಾಗೆ ಈ ಎಲ್ಲಾ ರಾಶಿ ಫಲಗಳ ಬಗ್ಗೆಯೂ ಕೂಡ ತಿಳಿತಾ ಹೋಗೋಣ. ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾಗಿರುವಂಥ ಡಾಕ್ಟರ್ YSK ಆಚಾರ್ಯ ಗುರುಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಇವತ್ತಿನ ದಿನವನ್ನು ಈ ದಿನದ ಪಂಚಾಂಗದ ಮೂಲಕ ಶುರು ಮಾಡ್ಬೋದಾ? ಖಂಡಿತ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಶಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವಂತಹ ಎಲ್ಲ ಸೇವಾನಿರತರಾದಂಥ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿಗಳಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾದೇವಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ, ಜೊತೆಗೆ ಸಮೃದ್ಧವಾದಂಥ ಆರೋಗ್ಯ ಮತ್ತು ಆಯುಷ್ಯನ್ನು ಅನುಗ್ರಹಿಸಲಿ ಅಂತೇಳಿ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ, ಅವಳ ಅಡಿದಾವರಗಳಿಗೆ ವಂದಿಸಿ, ನಮಗೆ ಒಂದು ಪರ್ವಕಾಲ ಅಂತಕ್ಕಂಥದ್ದು ಇರುತ್ತೆ. ಒಂದಷ್ಟು ಸುಸಂದರ್ಭವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೇಗೆ ಒಂದು ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ನಮ್ಮ ಮನಸ್ಥಿತಿ ಅತ್ಯಂತ ಆಹ್ಲಾದಕರವಾಗಿರ್ತಕ್ಕಂಥದ್ದು, ಸಂತೋಷದಾಯಕವಾಗಿರ್ತಕ್ಕಂಥದ್ದಾಗುತ್ತೆ. ಅಂದರೆ ನಾವು ಮೋಟಿವೇಟ್ ಆಗಿ ಅದನ್ನೇನು ಮಾಡಬೇಕಂತಕ್ಕಂಥ ಒಂದು ಮನಸ್ಥಿತಿ ಎಲ್ಲವೂ ಅದನ್ನೇ ಆಲೋಚನೆ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಮನೆಯಲ್ಲಿ ಮಗಳು ಮದುವೆ ಮಾಡಬೇಕಾದ್ರೆ ನಾನಾ ಆಲೋಚನೆಗಳು ಉಟ್ಕೊಂಡಿರ್ತಕ್ಕಂಥದ್ದಾಗುತ್ತೆ. ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತಕ್ಕಂಥ. ಹಾಗೆ ಒಂದು ಸಮಯದಲ್ಲೂ ಕೂಡ, ಕಾಲದಲ್ಲೂ ಕೂಡ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಶುಭ ಸಮಯ ಅಂತಕ್ಕಂಥದ್ದು ಬರುತ್ತೆ. ಆ ಸಮಯದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಪೂಜಾ ಅನುಷ್ಠಾನಾದಿಗಳು ಕೂಡ, ಜಪತಪ ದಾನಾದಿಗಳು ಕೂಡ ಅಂದರೆ ಏನಪ್ಪ ಅಂದರೆ ನಿಮ್ಮ ಎಷ್ಟು ಪೂಜೆಯನ್ನು ಮಾಡಿರ್ತೀರೋ ಅದಕ್ಕೆ ಅಧಿಕವಾಗಿ ಫಲ ಸಿಗ್ತಕ್ಕಂಥದ್ದು ಅಂತ. ಅಂದರೆ ಇದು ಕೂಡ ಅಧಿಕ ಮಾಸವಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಇವತ್ತಿನ ದಿವಸ ಏಕಾದಶಿ, ಉಪರಿ ದ್ವಾದಶಿ ಇದೆ. ಹಸ್ತ ನಕ್ಷತ್ರ, ಉಪರಿ ಚಿತ್ತ ನಕ್ಷತ್ರ ಇರ್ತಕ್ಕಂಥದ್ದು ಬುಧವಾರ. ಭಾಳ ಮುಖ್ಯವಾಗಿ ಮಹಾವಿಷ್ಣುವಿಗೆ ಸಂಬಂಧಪಟ್ಟ ಹಾಗೆ ದೋಷ ಅಂತಕ್ಕಂಥದ್ದು ನಮಗೆ ಪಿತೃಶಾಪಗಳು, ಪಿತೃದೋಷ, ಮನಸ್ಸಿನ ಮೇಲೆ ಆಗ್ತಕ್ಕಂಥದ್ದು, ಸ್ತ್ರೀ ದೋಷ, ಹೀಗೆ ಸಮಸ್ತ ವಿಧವಾದ ದೋಷಾದಿಗಳನ್ನು ಕೂಡ ಪರಿಹಾರ ಮಾಡುವ ಸಲುವಾಗಿರ್ತಕ್ಕಂಥ ಒಂದು ಏಕಮೇವವಾಗಿರ್ತಕ್ಕಂಥ ಒಂದು ಮಂತ್ರ. ಆ ಮಂತ್ರವನ್ನು ಇವತ್ತು ನಾವು ಹೇಳೋದ್ರಿಂದ ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಈ ಮಂತ್ರನ ಯಾರೆಲ್ಲ ಸ್ಮರಣೆ ಮಾಡಿ, ಜಪವನ್ನು ಮಾಡಿ, ಅನುಷ್ಠಾನವನ್ನು ಮಾಡ್ಕೊಳ್ತಾರೋ ಎಲ್ಲಿ ಬೇಕಾದರೂ ಮಾಡ್ಬೋದು. ಇದೇನು ತುಂಬ ಇದೇನೆ ಅಂದರೆ ಈ ಜಗತ್ತಿಗೆ ಪರಿಪಾಲನೆಯಲ್ಲಿ ತೋರಿಸಿಕೊಟ್ಟಂಥವನು ಕೃಷ್ಣ ಮುಂದೆ ಜಗದ್ಗುರು ಅಂತೇಳಿ ಕೃಷ್ಣ. ಹಾಗಾಗಿ ಸಹಜವಾಗಿ ಈ ಮಂತ್ರ ತುಂಬ ಜನಕ್ಕೆ ಗೊತ್ತಿರತಕ್ಕಂಥ ಮಂತ್ರನೇ. ಆದರೂ ಈ ಮಂತ್ರನ ಯಾಕೆ ನಾವು ಹೇಳಬೇಕು ಅಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಮನಕ್ಲೇಶಾದಿಗಳು ಕೂಡ ದೂರ ಆಗ್ತಕ್ಕಂಥದ್ದಾಗಿ. ಏನು ಮಂತ್ರ ಅಂದರೆ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಮನಃಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಮನಃಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನೀವೇನು ಅಂದ್ಕೊಂಡು ಮಾಡಿದ್ರೂ ಕೂಡ ಅದು ಆ ಕೆಲಸ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ. ನೀವೇನೇ ಅಂದ್ಕೊಳ್ಳಿ, ನಿಮ್ಮ ಬದುಕಿನಲ್ಲಿ ಇಲ್ಲಿ ತನಕ ಏನೆಲ್ಲ ಆಗಿಲ್ಲ ಅಂತಕ್ಕಂಥದ್ದು ನಿಮ್ಮಲ್ಲಿ ಇದೆಯೋ ಆ ಪ್ರಶ್ನಾರ್ಥಕವಾಗಿರ್ತಕ್ಕಂಥ ಚಿಹ್ನೆಗೆ ನೀವು ಫುಲ್ ಸ್ಟಾಪ್ ಇಡ್ತಕ್ಕಂಥ ಒಂದು ಅತ್ಯಂತ ಶಕ್ತಿಪ್ರದವಾಗಿರ್ತಕ್ಕಂಥ ಮಂತ್ರ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಮನಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಮಂತ್ರ ಮಾಡ್ಕೊಳ್ಳಿ, ಖಂಡಿತ ಶುಭವಾಗುತ್ತೆ. ಗುರುಗಳೇ, ಹಾಗೆ ಈ ದಿನದ ರಾಶಿ ಫಲಗಳನ್ನು ತಿಳಿಸ್ಕೊಡ್ಬೋದಾ? ಗ್ರಹಗಳ ಪ್ರಾರ್ಥನೆ ವಿಶೇಷವಾಗಿ ನಿಮ್ಮೆಲ್ಲರ ಬದುಕು ಕೂಡ ಸನ್ಮಂಗಳದಾಯಕವಾಗಿರಲಿ, ಆರೋಗ್ಯ ಐಶ್ವರ್ಯಾದಿಗಳು ಸಮೃದ್ಧಿ ಆಗಲಿ ಅಂತೇಳಿ ಆ ಗ್ರಹಗಳಲ್ಲಿ ಪ್ರಾರ್ಥಿಸುತ್ತಾ, ಯಾವುದೇ ವಿಧವಾದ ಅವಘಡಾದಿಗಳು ಸಂಭವಿಸದೇ ಇರಲಿ, ಲೋಕವೆಲ್ಲವೂ ಕೂಡ ಸಮಸ್ತವಾಗಿ ಸುಖಮಯವಾಗಿರಲಿ ಅಂತೇಳಿ ಪ್ರಾರ್ಥಿಸುತ್ತಾ ಗ್ರಹಗಳನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ನನ್ನೊಟ್ಟಿಗೆ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಗುಂ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದುಂ ದುರ್ಗಾಯೇ ನಮಃ. ಮೇಷರಾಶಿಯ ಫಲವನ್ನು ನೋಡಿದಾಗ ರಾಶಾಧಿಪತಿ ರಾಶಿಯಲ್ಲಿರ್ತಕ್ಕಂಥನು ವಿಶೇಷವಾಗಿ
ಪಂಚಮದಲ್ಲಿ ಕೇತುಯುಕ್ತನಾಗಿ ಮಾಂದಿ, 6ನೇ ಮನೆಯಲ್ಲಿ ಚಂದ್ರನಿರ್ತಕ್ಕಂಥದ್ದು. ಇವತ್ತಿನ ದಿವಸ ಸ್ವಲ್ಪ ಮಾನಸಿಕವಾದಂಥ ಮೇಷರಾಶಿಯವರಿಗೆ ಒತ್ತಡಗಳಿದ್ದಾದಿಯಾಗಿಯೂ ಕೂಡ ಸ್ವಲ್ಪ ತಾಯಿ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳು ಬರ್ತಕ್ಕಂಥದ್ದು, ಬಂಧುಗಳ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಬರ್ತಕ್ಕಂಥದ್ದು, ಹೀಗೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ವಹಿಸಿದರೆ ಖಂಡಿತ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲೂ ಕೂಡ ಮಂಗಳಮಯವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಹೊಸದಾಗಿ ಎಲ್ಲಾದರೂ ಕೂಡ ಶುಭ ಕಾರ್ಯಗಳಿಗೆ ಊಟಕ್ಕೆ ಹೋಗುವಂತಹ ಒಂದು ಸುಯೋಗ ಇರತಕ್ಕಂಥದ್ದು. ಸ್ವಲ್ಪ ಮಾನಸಿಕವಾಗಿ ಒತ್ತಡವನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಕೆಲಸ ಕಾರ್ಯಗಳು ಕೂಡ ಸನ್ಮಂಗಳದಾಯಕವಾಗಿದೆ. ಇವತ್ತಿನ ದಿವಸ ಮೇಷರಾಶಿಯರು ವಿಶೇಷವಾಗಿ ಕುಲದೇವರ ಮತ್ತು ಗಣಪತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಇವತ್ತಿನ ದಿವಸ ವಿಶೇಷವಾಗಿ ಅನನ್ಯವಾಗಿ ಗುರುಗಳನ್ನು ಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ಯಾರಪ್ಪ ಅಂದರೆ ಸಂತಾನದ ಅಪೇಕ್ಷೆ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಖಂಡಿತ ಇವತ್ತಿನ ದಿವಸ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ತಾಯಿಯ ಆರೋಗ್ಯದ ಒಂದು ಸಮಸ್ಯೆಯು ಕೂಡ ನಿವೃತ್ತಿ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ಭಾಗ್ಯಾಭ್ಯುದಯ ಆಗ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು, ಸಂತಾನಕ್ಕೆ ಶುಭಪ್ರದವಾಗಿರ್ತಕ್ಕಂಥದ್ದು, ಆರೋಗ್ಯದಲ್ಲೂ ಕೂಡ ಸನ್ಮಂಗಳಕರವಾಗಿರ್ತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲೂ ಕೂಡ ಸನ್ಮಂಗಳವಾಗಿರ್ತಕ್ಕಂಥದ್ದು, ಸಂಗೀತಗಾರರಿಗೆ ಲಾಭವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವೃಷಭರಾಶಿಯವರು ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ದರ್ಶನ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಇನ್ನಷ್ಟು ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಇವತ್ತಿನ ದಿವಸ ಏನಾದರೂ ಖರೀದಿಸುವಂತಹ ಸುಯೋಗ ಇರತಕ್ಕಂಥದ್ದು, ಮನೆಯಲ್ಲೂ ಕೂಡ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಕೃಷಿಕರಿಗೆ ಲಾಭ ಆಗ್ತಕ್ಕಂಥದ್ದು, ಸ್ವಲ್ಪ ವಿದ್ಯಾರ್ಥಿಗಳಿಗೂ ಕೂಡ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕುಟುಂಬದಲ್ಲೂ ಕೂಡ ಶಾಂತಿ ಸಮಾಧಾನ ಅಂತಕ್ಕಂಥದ್ದು ಸಿಗ್ತಕ್ಕಂಥದ್ದಾಗಿರುತ್ತೆ. ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ. ದುರ್ಗೆಯ ದರ್ಶನ, ದುರ್ಗೆ ಆರಾಧನೆ ಮಾಡ್ತಕ್ಕಂಥದ್ದು ಮಂಗಳಮಯವಾಗುತ್ತೆ ಮಿಥುನ ರಾಶಿಯವರಿಗೆ. ಮುಂದಿನ ರಾಶಿ ಕಟಕ ರಾಶಿ. ಸ್ವಲ್ಪ ರಾಜಭೀತಿ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದು. ಉನ್ನತ ಮಟ್ಟದ ಅಧಿಕಾರಿಗಳಿಗೂ ಕೂಡ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಹೈನುಗಾರಿಕೆಯಲ್ಲಿ ಇವತ್ತಿನ ದಿವಸ ಲಾಭ ಆಗ್ತಕ್ಕಂಥದ್ದು. ಕೋರ್ಟು ಕಚೇರಿ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ದಾಯಾದಿಗಳಲ್ಲಿ ಏನಾದರೂ ಕೂಡ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದು, ಅಥವಾ ಅಕ್ಕ ತಮ್ಮಂದಿರ ಮಧ್ಯದಲ್ಲಿ ಈ ಭೂ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಣ್ಣ ಪಟ್ಟದಾದಂಥ ಕಿರಿಕಗಳು ಅಂದರೆ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿವಾದಗಳಿಂದ ದೂರ ಇರಬೇಕಾದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತೇಳಿ ಮೌನಯುತವಾಗಿರ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಗಣಪತಿಯ ದರ್ಶನ ಮಾಡಿ, ಗಣಪತಿಯ ಪ್ರಾರ್ಥನೆ ಗಂ ಗಣಪತಿಯೇ ನಮಃ ಅಂತೇಳಿ ಅಥವಾ ಕೃಷ್ಣನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ ಕಟಕ ರಾಶಿಯವರಿಗೆ. ಹಾಗೆ ಇನ್ನು ವಿಜಯನಗರದಿಂದ ಚಂದ್ರಯ್ಯ ಅಂತ ಹೇಳಿ ಒಬ್ರು ಕಾಲರ್ ವೇಟ್ ಮಾಡ್ತೀರಾ. ಚಂದ್ರಯ್ಯ ಅವರೇ ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಸರಿ, 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 19. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಬುದ್ಧಿ. ಹೇಳಿ, ಏನು ನಿಮ್ಮ ಪ್ರಶ್ನೆ? ನಾನು ಚೆನ್ನಾಗಿದ್ದೀನಿ, ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ನಮ್ಮ ಮಗನ ಮದುವೆ ಬಗ್ಗೆ ಕೇಳಬೇಕಾಯ್ತು. ಎಷ್ಟು ವಯಸ್ಸೀಗ? ನಮ್ಮ ಮಗನಿಗೆ 37 ಬುದ್ಧಿ. 37 ವರ್ಷ. ಇಲ್ಲಿ ತನಕ ಪ್ರಯತ್ನದಲ್ಲಿ ಎಲ್ಲೂ ನಿಮಗೆ ಸಫಲತೆ ಕಾಣಲಿಲ್ವಾ? ಮಾಡಿ ಬುದ್ಧಿ, ಎಲ್ಲಿ ಸಫಲತೆ ಕಂಡಲ್ಲ. ನೀವು ವೈಯಕ್ತಿಕ ಜಾತಕ ನೋಡ್ಬೇಕನ್ಸುತ್ತೆ. ಮೊದಲನೇದಾಗಿ ಏನಪ್ಪ ಅಂದರೆ ಸ್ವಲ್ಪ ಪಿತೃಶಾಪ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಯಾಕೆಂದರೆ ಕೇತು ಮಾಂದಿ ಸಂಯೋಜನೆ ಬಂದಾಗ ಖಂಡಿತ ನಿಮಗೆ ಅದು ಒಂದು ಏನಪ್ಪ ಅಂದರೆ ಒಂದು ಸಂದರ್ಭಾಚಿತವಾಗಿ ಅಥವಾ ಅವ್ರ ಜಾತಕದಲ್ಲೋ ನಿಮ್ಮ ಪೂರ್ವಜರು ಮಾಡಿರ್ತಕ್ಕಂಥದ್ದು ಏನಾದರೂ ಸಮಸ್ಯೆಗಳಿಂದ ಇದು ಮುಂದೂಡುತ್ತದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಒಂದೊಮ್ಮೆ ನೀವು ವೈಯಕ್ತಿಕವಾಗಿ ನಮ್ಮನ್ನು ಸಂಪರ್ಕಿಸಿ, ಖಂಡಿತ ಇದಕ್ಕೆ ನಾನು ಪರಿಷ್ಕಾರವನ್ನು ಕೊಡ್ತೀನಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ರಾಶಿ ಫಲಗಳನ್ನು ಮುಂದುವರಿಸಬಹುದಾ? ಸಿಂಹರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ದಿವಸ ಧನಾಭಿವೃದ್ಧಿ ಆಗ್ತಕ್ಕಂಥದ್ದು, ಕಾರ್ಯಾದಗಳಲ್ಲೂ ಕೂಡ ಇವತ್ತಿನ ದಿವಸ ಸಫಲತೆ ಕಾಣ್ತಕ್ಕಂಥದ್ದು, ಸ್ವಲ್ಪ ಏನಪ್ಪ ಅಂದರೆ ಮನಸ್ಸಿನ ಮೇಲೆ ಹಿಡಿತ ಇಡ್ತಕ್ಕಂಥದ್ದು ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ದೂರದ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು, ಸ್ವಲ್ಪ ಇವತ್ತಿನ ದಿವಸ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಮಿತ್ರರ ಸಮಾಗಮನ ಕೂಡ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ ಸಿಂಹರಾಶಿಯವರಿಗೆ ಮಂಗಳಮಯವಾಗುತ್ತೆ. ಇನ್ನು ಕನ್ಯಾ ರಾಶಿಗೆ ನಾವು ನೋಡಿದಾಗ ಉನ್ನತ ವ್ಯಾಸಂಗಕ್ಕಾಗಿ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು, ರಾಜ ಸನ್ಮಾನ ಸಿಗ್ತಕ್ಕಂಥದ್ದಾಗಿರುತ್ತೆ, ಕೀರ್ತಿ ಲಾಭ ಆಗ್ತಕ್ಕಂಥದ್ದು, ಗುರುಗಳ ದರ್ಶನ ಮಾಡ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ಇವತ್ತಿನ ದಿವಸ ಹಣಕಾಸಿನ ವಿಚಾರದಲ್ಲೂ ಕೂಡ ಸಮೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅಧಿಕವಾಗಿರ್ತಕ್ಕಂಥ ತಿರುಗಾಟ ಅಂದರೆ ಎಲ್ಲೋ ನಿಮಗೆ ಬೇಡವಾದಂಥ ಸ್ಥಳಗಳಿಗೆ ಹೋಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ಚಾಲನೆಯಲ್ಲೂ ಕೂಡ ಸ್ವಲ್ಪ ಎಚ್ಚರ ವಹಿಸಿ. ವಿಶೇಷವಾಗಿ ಇವತ್ತಿನ ದಿವಸ ಗಣಪತಿಯ ದರ್ಶನ ಮಾಡಿ ಗಂ ಗಣಪತಿಯೇ ನಮಃ ಅಂತೇಳಿ ಕನ್ಯಾ ರಾಶಿಯವರ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ತುಲಾ ರಾಶಿ.
ಸ್ವಲ್ಪ ಉದ್ಯೋಗದಲ್ಲಿ ಹಿಂಬಡ್ತಿ ಆಗ್ತಕ್ಕಂಥದ್ದು ಅಥವಾ ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಏರ್ತಕ್ಕಂಥದ್ದಾಗಿರುತ್ತೆ. ಹುನ್ನಾರಗಳು ನಡೀತಾ ಇರ್ತಕ್ಕಂಥದ್ದು. ಇವತ್ತಿನ ದಿವಸ ತುಲಾರಾಶಿಯವರು ಸ್ವಲ್ಪ ಎಚ್ಚರವಾಗಿರಿ. ಮಿತ್ರರ ಸಹಕಾರ ಸಿಗುತ್ತೆ. ಸಜ್ಜನರ ಸಹವಾಸ ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ಸ್ವಲ್ಪ ನಿಮ್ಮ ಮೇಲೆ ಮೇಲಧಿಕಾರಿಗಳಿಂದ ಒತ್ತಡ ಬರ್ತಕ್ಕಂಥದ್ದಾಗಿರುತ್ತೆ. ಕೆಲಸದಲ್ಲಿ ಇವತ್ತಿನ ದಿವಸ ಸ್ವಾಮಿನಿಷ್ಠೆಯನ್ನು ಇಟ್ಕೊಂಡಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರಿಗೆ ಇವತ್ತಿನ ದಿವಸ ತುಲಾರಾಶಿಯವರು ವಿಶೇಷವಾಗಿ ಇನ್ನಷ್ಟು ಮಂಗಳವನ್ನು ಕಾಣಬೇಕಾದರೆ ಲಕ್ಷ್ಮೀ ನರಸಿಂಹನ ದರ್ಶನ, ಲಕ್ಷ್ಮೀನರಸಿಂಹ ಸ್ವಾಮಿಯ ಪ್ರಾರ್ಥನೆ ಮಂಗಳಮಯವಾಗುತ್ತೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇವತ್ತಿನ ದಿವಸ ಹಿರಿಯ ಅಧಿಕಾರಿಗಳು ಇವತ್ತಿನ ದಿವಸ ನಿಮಗೆ ಲಾಭಪ್ರದವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥದ್ದಾಗಿರುತ್ತೆ. ದುಃಖ ನಾಶ ಆಗ್ತಕ್ಕಂಥದ್ದು. ಏನೋ ಇಷ್ಟು ದಿವಸಗಳಿಂದ ಮಾನಸಿಕವಾಗಿರ್ತಕ್ಕಂಥ ಖಿನ್ನತೆ ನಿಮ್ಮನ್ನು ದೂರ ಮಾಡ್ತಕ್ಕಂಥದ್ದಾಗಿರುತ್ತೆ. ಚಿತ್ತಶುದ್ಧಿಯಿಂದ ಮಾಡುವಂಥ ಎಲ್ಲ ಕೆಲಸ ಕಾರ್ಯಾದಿಗಳು ಕೂಡ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಇಷ್ಟಮಿತ್ರರ ಸಹಾಯ ಸಿಗ್ತಕ್ಕಂಥದ್ದು, ಇಷ್ಟಮಿತ್ರರೊಟ್ಟಿಗೆ ಸಮಯವನ್ನು ವಹಿಸುವಂತಹ ಒಂದು ಸುಯೋಗ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇವತ್ತಿನ ದಿವಸ ಸುಬ್ರಹ್ಮಣ್ಯನ ಗಣಪತಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಗುರುಗಳೇ, ಹಾಗೆ ಶಶಿಕಲಾ ಅಂತ ಹೇಳಿ ಮಂಡ್ಯದಿಂದ ಅವರು ಕರೆ ಮಾಡಿದ್ದಾರೆ. ಶಶಿಕಲಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಲೋಕೇಶ್ ಬಾಬು ಅಂತ, ಅವನು ನಾನಿಬ್ಬರು ಕೇಳಬೇಕಿತ್ತು. ಓ ಮಗ. ಸರಿ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. ಮುಂದೆ 10. ಸ್ವಲ್ಪ ಜೋರಾಗಿ ಮಾತಾಡಿ, ಗುರುಗಳಿದ್ದಾರೆ, ಮಾತಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಹಲೋ ಅಮ್ಮ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸಂಬಳ. ಹೇಳಿಮ್ಮ, ಏನು ನಿಮ್ಮ ಪ್ರಶ್ನೆ? ತಾಯಿ ಒಳ್ಳೇದು ಮಾಡಲಿ. 10. ನಿಮ್ಮ ಪ್ರಶ್ನೆ ಏನಿದೆ? ದಯವಿಟ್ಟು ಟಿವಿಯಿಂದ ದೂರ ಬಂದು ಮಾತನಾಡಿ. ಹಲೋ, ಸುತ್ತಾಟ ಜಾಸ್ತಿ ಆಗದೆ, ನಮ್ಗೆ ತುಂಬಾ ಹಿಂಸೆ ಆಯ್ತಾ. ಅದೇ ನನ್ನ ಮಗನ ಮದ್ವೆ ಆಗ್ಲಿಲ್ಲ. ಅಮ್ಮ, ಮನೆ ಸ್ವಂತ ಮನೆನಾ? ಸ್ವಂತ ಮನೆ. ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ? ನಮ್ಮ ದೂರನೇ ಇರುದು. ಮದ್ವೆ ಆಗ್ಲಿಲ್ಲ ಇನ್ನುಮೆ. ನಮ್ಗೋಸಿ ಮನೆ ಸುತ್ತಾಟ. ತಾಯಿ, ಮನೆ ಸ್ವಂತ ಮನೆನಾ? ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು? ತುಂಬಾ ವರ್ಷ, ಒಂದು 67ನೇ ಇಸ್ವಿಲಿ ಕಟ್ಟಿರೋದು. 66, 65 ಕಟ್ಟವ್ರೆ. ಮನೆಯಲ್ಲಿ ಫಲಾನೇ ಇಲ್ಲ, ಆಯ್ತಾ? ಎಲ್ಲ ಪ್ರೇತಗಳ ಆವಾಹನೆ ಆಗ್ಬಿಟ್ಟಿದೆ ಮನೆಯಲ್ಲಿ ಏನು ನಿಮ್ಗೆ ತಾಕತ್ತೆ ಸಿಗ್ತಾ ಇಲ್ಲ. ನೀವು ದುಡಿಮೆ ಎಲ್ಲ ಕೂಡ ನೀರು ಪಾಲಾಗ್ತಾ ಇದೆ. ಕಟ್ಟಿರೋದು. ಅಮ್ಮ ತಾಯಿ, ವಾತಾವರಣ ಸರಿ ಇಲ್ಲ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ದಯವಿಟ್ಟು ನೀವು ವೈಯಕ್ತಿಕವಾಗಿ ನಮ್ಮನ್ನು ಸಂಪರ್ಕಿಸಿ, ನಾನು ಸೂಕ್ತ ಪರಿಹಾರ ಕೊಡ್ತೀನಿ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ರಾಶಿ ಫಲಗಳನ್ನು ಮುಂದುವರಿಸಬಹುದಾ? ಮುಂದಿನ ರಾಶಿ ಧನುರಾಶಿ. ಧನುರಾಶಿಯನ್ನು ಇವತ್ತಿನ ನೋಡಿದಾಗ ದಾಯಾದಿಗಳ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ತಾಯಿಯ ಸಹಕಾರ ಸಿಗ್ತಕ್ಕಂಥದ್ದು. ವೃತ್ತಿರಂಗದಲ್ಲೂ ಕೂಡ ಇವತ್ತಿನ ದಿವಸ ವರ್ಗಾವಣೆ ಆಗ್ತಕ್ಕಂಥದ್ದು, ಬಡ್ತಿ ಸಿಗುವಂತಹ ಸುಯೋಗ ಇರತಕ್ಕಂಥದ್ದು. ಧನುರಾಶಿಯವರು ಇವತ್ತಿನ ದಿವಸ ಸ್ವಲ್ಪ ಅಲರ್ಜಿ ಸಂಬಂಧಿತವಾದ ತೊಂದರೆಗಳೇನಾದರೂ ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಚಿಂತಿಸುವ ಅಗತ್ಯವಿಲ್ಲ. ಗುರುಗಳ ದರ್ಶನ ಮಾಡ್ಕೊಳ್ಳಿ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ಕೊಳ್ಳಿ, ಕುಲದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ, ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಇವತ್ತಿನ ದಿವಸ ಸನ್ಮಾನಾದಿಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ತ್ರೀಯರಿಂದ ಸಹಕಾರ ಸಿಗ್ತಕ್ಕಂಥದ್ದು, ಗುರುಗಳ ನೆರವು ಸಿಗ್ತಕ್ಕಂಥದ್ದಾಗಿರುತ್ತೆ. ಸಜ್ಜನರ ಸಮಾಗಮನ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ಮಕರ ರಾಶಿಯವರು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಾದಿಗಳು ಕೂಡ ತಮ್ಮದೇ ಹಿಡಿತದಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಎಲ್ಲವನ್ನು ಕೂಡ ಚಿತ್ತಶುದ್ಧಿಯಿಂದ ಮಾಡಿದಾಗ ಸನ್ಮಂಗಳವಾಗ್ತಕ್ಕಂಥದ್ದು. ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕಾಣಬೇಕಾದರೆ ಮಕರ ರಾಶಿಯವರು ಇವತ್ತಿನ ದಿವಸ ಲಕ್ಷ್ಮೀನಾರಾಯಣರ ದರ್ಶನ, ಲಕ್ಷ್ಮೀ ವೆಂಕಟರಮಣನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಇವತ್ತಿನ ದಿವಸ ನೀವು ಮಾಡುವಂತಹ ಜಪತಪಾನುಷ್ಠಾನಾದಿಗಳು, ದಾನ ಧರ್ಮಾದಿಗಳು ಕೂಡ ನಿಮಗೆ ಅಧಿಕವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಕುಂಭರಾಶಿಯವರು ಇವತ್ತಿನ ದಿವಸ ಶಕ್ತ್ಯಾನುಸಾರದಲ್ಲಿ ಯಾರಿಗಾದರೂ ಕೂಡ ಅಶಕ್ತರಿಗೆ ನೀವು ಏನಾದರೂ ಕೂಡ ಸಹಾಯ ಮಾಡುವಂತಹ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ. ವ್ಯಾಪಾರದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಪಾಲುದಾರಕ ವ್ಯವಹಾರಾದಿಗಳಲ್ಲೂ ಕೂಡ ಲಾಭ ಸಿಗ್ತಕ್ಕಂಥದ್ದು, ತಂದೆಯಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಕುಂಭರಾಶಿಯವರು ಇವತ್ತಿನ ದಿವಸ ಇನ್ನಷ್ಟು ಮಂಗಳವನ್ನು ಕಾಣಬೇಕಾದರೆ ಕುಲದೇವರ ಪ್ರಾರ್ಥನೆ ಮಾಡಿಕೊಳ್ಳಿ. ವಿಶೇಷವಾಗಿ ರಾಮಚಂದ್ರನ ದರ್ಶನ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತಯೇ ನಮಃ ಅಂಥೇಳಿ ಈ ಮಂತ್ರ ಉಚ್ಚಾರ ಮಾಡೋದರಿಂದ ಖಂಡಿತ ಕುಂಭರಾಶಿಯವರಿಗೆ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಪ್ರಯಾಣಕ್ಕೆ ಶುಭಪ್ರದವಾಗಿರ್ತಕ್ಕಂಥದ್ದು. ಉದ್ಯೋಗದಲ್ಲೂ ಕೂಡ ಇವತ್ತಿನ ದಿವಸ ಮಂಗಳಮಯವಾಗುತ್ತೆ. ಇವತ್ತಿನ ದಿವಸ ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಲಾಭಪ್ರದವಾಗಿರ್ತಕ್ಕಂಥದ್ದು. ಆದರೆ ಸ್ವಲ್ಪ ಹಣದ ವಿಷಯದಲ್ಲಿ ಏನಾದರೂ ಕೂಡ ಮೋಸ ಹೋಗುವಂತಹ ಸಂದರ್ಭ ಇರತಕ್ಕಂಥದ್ದು. ಪ್ರಯಾಣದಲ್ಲೂ ಕೂಡ ಶುಭತರವಾಗಿರ್ತಕ್ಕಂಥ ಪ್ರಯಾಣದಲ್ಲಿ ಸುಖಕರವಾಗಿದ್ದರೂ ಕೂಡ ಏನಾದರೂ ಸ್ವಲ್ಪ ಕಳ್ಕೊಳ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ.
ಮೀನರಾಶಿಯವರು ಇವತ್ತಿನ ದಿವಸ ಇನ್ನಷ್ಟು ಬಂಧುಗಳನ್ನು ಒಂದು ಸಮಾಗಮನ ಮಾಡತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ಇವತ್ತಿನ ದಿವಸ ಇನ್ನಷ್ಟು ಶುಭ ಫಲವನ್ನು ಕಾಣಬೇಕಾದರೆ ಮೀನರಾಶಿಯವರು ವಿಶೇಷವಾಗಿ ಗುರುಗಳ ದರ್ಶನ ಮಾಡಿಕೊಳ್ಳಿ. ಗುರುವಿನ ಪ್ರಾರ್ಥನೆ, ಮೇಧಾ ದಕ್ಷಿಣಾಮೂರ್ತಿಯ ದರ್ಶನ, ಮೇಧಾ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ವಿಷಯದ ಬಗ್ಗೆ ಮಾತಾಡೋದಾದ್ರೆ, ಜಾತಕದಲ್ಲಿ ಚಂದ್ರ 6ನೇ ಅಧಿಪತಿಯಾಗಿದ್ರೆ ಏನಾಗುತ್ತೆ ಗುರುಗಳೇ? ಬಹಳ ಮುಖ್ಯವಾಗಿ ಇದಕ್ಕೆ ನಾವು ಏನಂದರೆ ಪಿತ್ರಾರಿಷ್ಟ ದೋಷ ಅಂತಕ್ಕಂಥದ್ದು ನಾವು ಕರಿತೀವಿ. ಅಂದರೆ ಏನಂದರೆ ಪ್ರೇತಾರಿಷ್ಟ ಬೇರೆ, ಪಿತ್ರಾರಿಷ್ಟ ದೋಷ ಬೇರೆ. ಈ ಪ್ರೇತಾರಿಷ್ಟ ದೋಷ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಈ ಚಂದ್ರ ಕ್ಷೀಣನಾಗಿ 6ನೇ ಮನೆಯಲ್ಲಿದ್ದು 6ನೇ ಅಧಿಪತಿಯಾಗಿದ್ದು ಕ್ಷೀಣನಾಗಿದ್ದು ಬಲಹೀನನಾಗಿದ್ದಾಗ ಇವನ ಜೊತೆಯಲ್ಲಿ ಶನಿ ಮತ್ತು ರಾಹು, ಶನಿ ಮತ್ತು ಕೇತು ಈ ಸಂಯೋಜನೆ ಬಂದಾಗ ಬಹಳ ಮುಖ್ಯವಾಗಿ ಇವ್ರಿಗೇನಾಗುತ್ತಪ್ಪ ಅಂದರೆ ಸ್ವಲ್ಪ ಅಲ್ಪಾಯು ಆಗ್ತಕ್ಕಂಥ ದೋಷ ಬರುತ್ತೆ. ಇದನ್ನು ನಾವು ಈಗ ಪ್ರೇತ ದೋಷ ಅಂತಕ್ಕಂಥದ್ದು ಏನು ಕರಿತೀವೋ, ಈ ಪ್ರೇತ ದೋಷಗಳಲ್ಲಿ ಉಗ್ರ ಪ್ರೇತ ದೋಷ ಅಂತಕ್ಕಂಥದ್ದಾಗುತ್ತೆ. ಅಂದರೆ ಅತೀ ಕ್ಲಿಷ್ಟದಾಯಕವಾಗಿರ್ತಕ್ಕಂಥ ಅಂದರೆ ಅದು ಈ ಚಂದ್ರನ ಮೇಲೆ, ಚಂದ್ರನ ಮನಃಕಾರಕನಾಗಿರೋದ್ರಿಂದ ಕೆಲವರು ನಾವು ಸಂದರ್ಭಗಳಲ್ಲಿ ನೀರಿನ ಸಮೀಪ ಹೋದಾಗ ಅವ್ರಿಗೆ ಭಯ ಆಗ್ತಕ್ಕಂಥದ್ದಾಗುತ್ತೆ. ರಾತ್ರಿ ನಿದ್ದೆಯಲ್ಲಿ ಓಡಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದಾಗುತ್ತೆ. ಹೀಗೆ ಮನಸ್ಸಿನ ಮೇಲೆ ಪ್ರಭಾವ, ಅವ್ರು ಮಾತನಾಡ್ತಕ್ಕಂಥ ಮಾತು ಅವ್ರಿಗೆ ಅರಿವಿರಲ್ಲ. ಏನು ಮಾತನಾಡಿದ್ದೀನಿ ಅಂತಕ್ಕಂಥ ಮಾತಿನ ಮೇಲೆ ಹಿಡಿತ ಇಲ್ಲದೆ ಇರತಕ್ಕಂಥ ಮಾತನ್ನು ಮಾತನಾಡ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ಹಾಗಿದ್ರೆ ದೇಹ ಚೆನ್ನಾಗಿರುತ್ತೆ, ಮನಸ್ಸು ಅಂದರೆ ನಾವು ಆರೋಗ್ಯವಂತರಾಗಿರ್ತಾರೆ. ಕೇವಲ ಅವ್ರಿಗೆ ಇರ್ತಕ್ಕಂಥ ಸಮಸ್ಯೆ ಏನಪ್ಪ ಅಂದರೆ ಮಾನಸಿಕ ಸಮಸ್ಯೆ ಇರ್ತಕ್ಕಂಥದ್ದಾಗುತ್ತೆ. ಮುಖ್ಯವಾಗಿ ಮನಸ್ಸಿಗೆ ಕಾರಕನಾಗಿರ್ತಕ್ಕಂಥವನು ಚಂದ್ರನು ಕ್ಷೀಣನಾಗಿ ಶನಿ ರಾಹು, ಶನಿ ಕೇತು ಇವರ ಜೊತೆಯಲ್ಲಿದ್ದಾಗ ಅವನ ಬಲ ಇನ್ನಷ್ಟು ಕ್ಷಯವಾಗುತ್ತೆ. ಯಾವಾಗ ಕ್ಷಯವಾಗುತ್ತೋ ಅವ್ರಿಗೆ ನಾವು ಕೆಲವ್ರು ಕೇಳ್ತೀವಿ, ಇಲ್ಲ ನನಗೂ ಕೂಡ ಸಾಕಷ್ಟು ಉದಾಹರಣೆಗಳು ಬರುತ್ತೆ ಗುರುಗಳು, ನಿದ್ದೆಯಲ್ಲಿ ಓಡಾಡ್ತಾರೆ. ಇವ್ರಿಗೇನಪ್ಪ ಅಂದರೆ ಡೈರೆಕ್ಟಾಗಿ ದೋಷ ಬರೋದು ಬೇರೆ, ಇಂಡೈರೆಕ್ಟಾಗಿ ಬರ್ತಕ್ಕಂಥದ್ದು. ಇದು ಅಪ್ರತ್ಯಕ್ಷವಾಗಿ ಇವರನ್ನು ಏನು ಮಾಡ್ತಾ ಇರ್ತಕ್ಕಪ್ಪ ಅಂದರೆ ಎಲ್ಲೋ ನೀರು ಹತ್ರ ಹೋದಾಗಿಲ್ಲ ಇವ್ರು ಏನಂದರೆ ಸ್ವಲ್ಪ ಆಲೋಚನೆ ಮಾಡ್ತಾ ಇರ್ತಾರೆ, ಈ ಬದುಕೇ ಬೇಡ ಬಿಡು ನನಗೆ, ಅಂದರೆ ಇವರೆಲ್ಲ ನನಗೆ ಸಂಬಂಧ ಇಲ್ಲ. ಅಂದರೆ ಈ ಪ್ರಕೃತಿಯ ಮಡಿಲಲ್ಲೇ ನಾವೆಲ್ಲರೂ ಕೂಡ ಒಬ್ರಿಗೊಬ್ಬರು ಸಂಬಂಧ ಇಲ್ಲದೆ ಇದ್ದರೂ ಕೂಡ ಸಂಬಂಧಗಳು ಇರುವಾಗೆ ನಾವು ಬದುಕಬೇಕಾದದ್ದು ಅನಿವಾರ್ಯತೆ ಇರುತ್ತೆ. ಆದರೆ ಈ ರೀತಿಯಾದ ದೋಷ ಇದ್ದಂಥವ್ರು ಏನೇನು ಮಾಡ್ತಾರೆ, ಸ್ವಲ್ಪ ದೂರ ಇರ್ತಾರೆ, ಒಬ್ಬಂಟಿಗರಾಗಿರ್ತಕ್ಕಂಥದ್ದು, ಒಂಟಿಯಾಗಿ ಜೀವನ ಮಾಡ್ತಕ್ಕಂಥದ್ದು, ಈ ರೀತಿಯಾದಂಥ ಮನಸ್ಥಿತಿ ಬರ್ತಕ್ಕಂಥದ್ದೇ 6ನೇ ಅಧಿಪತಿ ಅವನ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಲ್ಲಿ ಏನಾದರೂ ಈ ಗ್ರಹಗಳ ಕಾಂಬಿನೇಷನ್ ಬಂದಾಗ, ಲಗ್ನಾಧಿಪತಿ ವೀಕ್ ಆಗಿದ್ದಾಗ, ಇನ್ನೂ ಕೂಡ ಏನಪ್ಪ ಅಂದರೆ ಯಾವುದೇ ಗ್ರಹಗಳು ವೀಕ್ ಆಗಿದ್ದರೂ ಕೂಡ ನಮ್ಮ ಮನೆ, ಈಗ ನೆರವರಿದ ಮನೆಯಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ನಮ್ಮ ಮನೆ ಸುಭದ್ರವಾಗಿದ್ದರೆ ನಾವು ಅದನ್ನು ಸುಭದ್ರತೆ ಅಂತ ಕಾಣ್ಕೊಳ್ತೀವಿ. ಹಾಗಾಗಿ ಗ್ರಹ ಅಂತಕ್ಕಂಥದ್ದು, ಲಗ್ನ ಅಂತಕ್ಕಂಥದ್ದು, ನಮ್ಮ ಮನೆಯ ಅಧಿಪತಿ ಆಗಿರ್ತಕ್ಕಂಥವನು ಸದೃಢವಾಗಿದ್ದರೆ ಅದು ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಈ ರೀತಿಯಾದ 1000 ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಪರಿಹಾರ ಆಗ್ತಕ್ಕಂಥದ್ದಾಗಿರುತ್ತೆ. ಯಾವಾಗ ಲಗ್ನಾಧಿಪತಿ, ಇದೆಲ್ಲ ಕೂಡ ಪೂರ್ವ ಜನ್ಮಕ್ಕೆ ಸಂಬಂಧಪಟ್ಟ ಹಾಗಿರ್ತಕ್ಕಂಥದ್ದು. ಪಂಚಮಾಧಿಪತಿ ಮುಖ್ಯವಾಗಿ ಪಂಚಮಾಧಿಪತಿ ಏನಾದರೂ ಕ್ಷಯವಾಗಿ, ಈಗ ಯಾಕಂದರೆ ಈ 6ನೇ ಅಧಿಪತಿಗೆ 12ನೇ ಅಧಿಪತಿ ಪಂಚಮಾಧಿಪತಿ ಆಗ್ತಾನೆ. ಯಾವಾಗ ನಾವು ಹಿಂದಿನ ಜನ್ಮದ ಒಂದು ಸಂಚಿತ ಜನ್ಮದ ಕರ್ಮವನ್ನು ನಾವು ಒತ್ತು ತಂದಿರ್ತೀವೋ ಈ ರೀತಿಯಾದಂಥ ಸಮಸ್ಯೆಗಳಿಗೆ ಇಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥದ್ದಾಗಿರುತ್ತೆ. ತಣ್ಣನೆ ಇದ್ದಂಥ ನೀರನ್ನು ಬಿಸಿ ಮಾಡಿದಾಗ ನಾವು ತಣ್ಣಗಿದ್ದಾಗ ಎಷ್ಟೊತ್ತು ಬೇಕಾದರೂ ಕೈ ಇಡ್ತೀವಿ, ಯಾಕಂದರೆ ನಮ್ಮ ದೇಹ ಆ ರೀತಿಯಾದಂಥ ಒಂದು ರಚನೆ ಆಗಿರ್ತಕ್ಕಂಥದ್ದಾಗಿರುತ್ತೆ. ಅದೇ ನೀವು ಬಿಸಿನೀರಲ್ಲಿ ಕೈ ಇಟ್ಟಾಗ ಬಿಸಿ ಈ ಪ್ರಮಾಣಕ್ಕಿಂತ ಹೆಚ್ಚು ಬಂದಾಗ ನಾವು ಯಾವುದೇ ಕಾರಣಕ್ಕೂ ಬಿಸಿನೀರಲ್ಲಿ ಕೈ ಇಡ್ಲಿಕ್ಕಾಗಲ್ಲ. ಹಾಗಾಗಿ ಇವರ ಬದುಕು ತಣ್ಣನೆಯ ಬದುಕಾಗಿರ್ಬೇಕಾಗಿರ್ತಕ್ಕಂಥ ಬದುಕು ಬಿಸಿ ಆಗಿರ್ತಕ್ಕಂಥದ್ದಾಗುತ್ತೆ. ಇದಕ್ಕೆ ಮುಖ್ಯವಾಗಿ ನಾವು ಅವರೇ ಮಾಡಿರಬೇಕು ಅಂತೇನಿಲ್ಲ. ಭಾಗ್ಯಭಾವಕ್ಕೆ 9ನೇ ಭಾವಕ್ಕೆ ಸಮಸ್ಯೆಗಳು ಬಂದಾಗ ತಂದೆ ಮಾಡಿರ್ತಕ್ಕಂಥ ಹಿಂದಿನ ಜನ್ಮದಲ್ಲಿ ತಂದೆ ಮಾಡಿರ್ತಕ್ಕಂಥ ಸಮಸ್ಯೆಗಳಿಂದಲೂ ಕೂಡ ಇದು ಸಮಸ್ಯೆ ಬರ್ತಕ್ಕಂಥದ್ದಾಗಿರುತ್ತೆ. ಚತುರ್ಥ ಭಾವಾಧಿಪತಿ ಆಗಿರ್ತಕ್ಕಂಥ ತಾಯಿಯ ಸ್ಥಾನವಾಗಿರ್ತಕ್ಕಂಥ ಕುಟುಂಬ ಸ್ಥಾನಕ್ಕೆ ಸಂಬಂಧಪಟ್ಟಾಗಲೂ ಕೂಡ ಈ ದೋಷ ಬಂದಾಗ ಪಿತೃಕಾರಕನು ಮತ್ತು ಮಾತೃಕಾರಕನಾಗಿರ್ತಕ್ಕಂಥ ಗ್ರಹಗಳಾಗಿರ್ತಕ್ಕಂಥ ರವಿ ಮತ್ತು ಚಂದ್ರರು ಇಲ್ಲಿ ಏನಾದರೂ ಕೂಡ ವಯೋಮಾನಕ್ಕೆ ಸಹಜವಾಗಿ ಅವರು ಮೃತ ವ್ಯವಸ್ಥೆಯಲ್ಲಿದ್ದಾಗ, ಚಂದ್ರ ಕ್ಷೀಣನಾಗಿದ್ದಾಗ ಈ ರೀತಿಯಾದಂಥ ಸಮಸ್ಯೆಗಳು ಹೆಚ್ಚಿನ ಮಾತ್ರದಲ್ಲಿ ಅವರಿಗೆ ತೊಂದರೆಗಳನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಹಾಗೆ ನಂದಿಹಳ್ಳಿಯಿಂದ ಪರಮೇಶ್ವರಪ್ಪ ಅಂತ ಹೇಳಿ ಒಬ್ರು ಕರೆ ಮಾಡಿದ್ದಾರೆ. ಪರಮೇಶ್ವರಪ್ಪ ಅವರು ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಸೊಸೆರ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸರಿ, 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 9 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ. ನಮ್ಮ ಸೊಸೆರ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸ್ವಲ್ಪ ಧ್ವನಿಯನ್ನು ಏರು ಧ್ವನಿಯಲ್ಲಿ ಮಾತನಾಡಿ, ನಿಮ್ಮ ವಾಯ್ಸ್ ಕೇಳಿಸ್ತಿಲ್ಲ ನಮಗೆ. 9 ಮೇಡಮ್. ಆಯ್ತು, ಏನು ಪ್ರಶ್ನೆ ನಿಮ್ಮದು? ಆರಾಮಿದೀವಿ ಗುರುಜಿ. ಪ್ರಶ್ನೆ ಏನು? ಆರಾಮಿದೀವಿ ಗುರುಜಿ. ದಯವಿಟ್ಟು ಟಿವಿಯಿಂದ ದೂರ ಬಂದು ಮಾತನಾಡಿ.
ಆಯ್ತು ಮೇಡಮ್. ಗುರೂಜಿ ನಮ್ಮ ಸಸ್ಯರ ಬಗ್ಗೆ ಕೇಳ್ಬೇಕಿತ್ತು ಗುರೂಜಿ. ಸೊಸೆ ಬಗ್ಗೆ ಗುರುಗಳೇ. ಸೊಸೆ ಹಾ, ಸಸ್ಯರ ಬಗ್ಗೆ ಕೇಳ್ಬೇಕಿತ್ತು. ಏನು ಮಾಡ್ಕೊಂಡಿದ್ದಾರೆ, ಏನು ಕೇಳಬೇಕಿತ್ತು? ಪ್ರಶ್ನೆ, ನಮ್ಮ ಸಸ್ಯರು ಬಿಟ್ಟು ಹೋಗ್ಬಿಟ್ಟಿದಾರೆ ಮೇಡಮ್, ನಮ್ಮ ಮಕ್ಕಳನ್ನ ಬಿಟ್ಟು. ಬರ್ತಾರಾ ಇಲ್ವಾ ಅಂತ ಕೇಳ್ತಿದ್ದೀರಾ? ಹಾ, ಬರ್ತಾರಾ ಇಲ್ವಾ ಅಂತ ಕೇಳ್ತಾರೆ. ಸ್ವಲ್ಪ ನೀವು ಅವರ ಮನಸ್ಸು ಒಲಿಸುವಂತ ಕೆಲಸ ಮಾಡ್ಲಿಲ್ವಾ? ಮಾಡ ಎಲ್ಲ ಭಾಳ ಮನ ಒಲಿಸಿದ್ವಿ. ಸ್ವಲ್ಪ ಕೋಪ ಜಾಸ್ತಿ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಆದರೂ ಹೆಣ್ಮಕ್ಳು ಇವತ್ತಿನ ಕಾಲಮಾನಕ್ಕೆ ಅನುಸಾರವಾಗಿ, ಯಾಕಂದರೆ ಕೆಲವು ಸಂದರ್ಭಗಳು ಬರುತ್ತೆ, ಆದರೆ ಅದನ್ನೇ ಜೀವನದುದ್ದಕ್ಕೂ ಕ್ಯಾರಿ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಡಿ. ಯಾಕೆಂದರೆ ಹೆಣ್ಣಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಗುಣ ಇದೆ, ಕ್ಷಮಯಾಧರಿತ್ರೆ ಅಂತ. ಅಂದರೆ ಈ ಭೂಮಿ ಎಷ್ಟು ಸಹನಾಶೀಲಲಾಗಿರ್ತಾಳೋ ಹಾಗೆ ಹೆಣ್ಣಲ್ಲೂ ಕೂಡ ಒಂದು ಸಹನೆ ಇರತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದಾಗಿರುತ್ತೆ. ಆದರೂ ತಾಯಿ ಒಳ್ಳೇದು ಮಾಡಲಿ. ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ, ನೀವು ತಿಳಿಸಿದಂಥ ಸಂಖ್ಯೆಗೆ ಅನುಸಾರವಾಗಿ ಪ್ರಯತ್ನ ಪಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಗುರುಗಳೇ. ಹಾಗೆ ಪ್ರೇತ ಪುರುಷ ದೋಷದ ಬಗ್ಗೆ ಹೇಳ್ತಾ ಇದ್ರಿ, ಈ ದೋಷ ಇದ್ರೆ ಆಗುವಂಥ ಅಶುಭ ಫಲಗಳೇನು ಗುರುಗಳೇ? ಮುಖ್ಯವಾಗಿ ಆಯುಸ್ಸಿನ ಪ್ರಮಾಣದಲ್ಲಿ ಕೊರತೆ ಆಗುತ್ತೆ. ಅಂದರೆ ಇವರು ನೀರಿನಿಂದ ಸಮಸ್ಯೆ ಬರ್ತಕ್ಕಂಥದ್ದು ಹೆಚ್ಚಿನ ಮಾತ್ರದಲ್ಲಿ ನಾವು ಗಮನಿಸಿರ್ತಕ್ಕಂಥ ನಮ್ಮ ಅನಲೈಸಲ್ಲಿ ಇರ್ತಕ್ಕಂಥದ್ದು. ಎರಡನೇದು, ಇವರೇನಪ್ಪ ಅಂದರೆ ಸ್ಮಶಾನ ಕಂಡ್ರೆ ಇವ್ರಿಗೆ ಭಯ ಆಗುತ್ತೆ. ಈ ರೀತಿಯಾದ ಸಮಸ್ಯೆ ಇದ್ದಂಥವ್ರು ಸ್ಮಶಾನ ಈ ಕಡೆ ಅಲ್ಲಿ ಹೋಗ್ತಾ ಇರ್ತಾರೆ. ಸ್ಮಶಾನ ಕಂಡ ತಕ್ಷಣ ಅವ್ರದ್ದು, ಯಾಕಂದರೆ ಅಲ್ಲಿ ಎಳೆಯುತ್ತೆ, ಅದು ಆ ಸೆಳೆತ ಅಲ್ಲಿರುತ್ತೆ, ಅದು ಎಳೆಯತಕ್ಕಂಥದ್ದಾಗುತ್ತೆ. ನೀರನ್ನು ಕಂಡ್ರೆ ತುಂಬ ಭಯ ಪಡ್ತಕ್ಕಂಥವ್ರು ಆಗ್ತಾರೆ. ಎರಡನೇದಾಗಿ ಏನಪ್ಪ ಅಂದರೆ ರಾತ್ರಿ ನಾವು ಈ 3 ಸಮಸ್ಯೆಗಳಲ್ಲಿ ಯಾರಲ್ಲಿ ಇರುತ್ತೋ ಈ 3ರಲ್ಲಿ ಒಂದಿದ್ರೂ ಕೂಡ ಈ ಸಮಸ್ಯೆ ಇದೆ ಅಂತಕ್ಕಂಥದ್ದು. ಮೊದಲನೇದಾಗಿ ನಿದ್ದೆಯಲ್ಲಿ ಓಡಾಡುವಂಥ ಕಾಯಿಲೆ. ಅದಕ್ಕೆ ಸಹಜವಾಗಿ, ಯಾಕಂದರೆ ನಮ್ಮದು ಸಬ್ಕಾನ್ಷಿಯಸ್ ಆಕ್ಟಿವೇಟ್ ಆಗಿದ್ದಾಗ, ನೇರವಾಗಿ ಆ ಒಂದು ಕನೆಕ್ಟಿವ್ ಇಟ್ಕೊಂಡಿದ್ದಾಗ ಅವ್ರ ದೇಹದ ಮೇಲೆ ಅವ್ರಿಗೆ ಹಿಡಿತ ಇಲ್ಲದೆ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ನಿದ್ದೆಯಲ್ಲಿ ನಡೀತಕ್ಕಂಥವ್ರು ಬಾವಿ ಸಮೀಪ, ಸ್ಮಶಾನ ಸಮೀಪಕ್ಕೆ ಹೋದಾಗ ಇವ್ರಿಗೇನೋ ಭಯ ಆಗ್ತಕ್ಕಂಥದ್ದು, ಏನಾದರೂ ನಾನು ಸತ್ತೋಗ್ಬಿಡ್ತೀನಿ, ಆಮೇಲೆ ಇವ್ರ ಮನಸ್ಸಿನಲ್ಲಿ ನಿರಂತರವಾಗಿ ನಾನು ಸತ್ತೋಗ್ಬಿಡ್ತೀನೇನೋ ಅಂತಕ್ಕಂಥದ್ದು ಇವರನ್ನು ಕಾಡ್ತಾನೇ ಇರುತ್ತೆ. ಸ್ವಲ್ಪ ಇವ್ರೇನಪ್ಪ ಅಂದರೆ ಸಾಧ್ಯವಾದಷ್ಟು ಯಾವುದಾದ್ರೂ ಶಕ್ತಿಪ್ರದವಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ಹೋಗಿ ಅನನ್ಯವಾಗಿ ಅವರು ಹುಟ್ಟಿರ್ತಕ್ಕಂಥ ದಿನ ಅಥವಾ ನಕ್ಷತ್ರದ ದಿವಸ ತಿರುವಣ್ಣಾಮಲೈ ಅಥವಾ ಗಯಾ ಯಾವುದೋ ಆ ಒಂದು ಶಿವಪಾರ್ವತಿಯರ ಸನ್ನಿಧಾನದಲ್ಲಿ ಶಕ್ತಿಪ್ರದವಾಗಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಇವರು ಸ್ವಲ್ಪ ಸಮಯವನ್ನು ವ್ಯಯಿಸೋದ್ರಿಂದ ಆ ರೀತಿಯಾದಂಥ ಸಮಸ್ಯೆ ಹೆಚ್ಚಿನ ರೀತಿಯಲ್ಲಿ ಮೆಡಿಟೇಷನ್ ಮಾಡಬೇಕು. ಇವರು ಇಲ್ಲಾದರೂ ಮೆಡಿಟೇಷನ್ ಕ್ಲಾಸ್ಗಳಿಗೆ ಸೇರಿಕೊಂಡು ಸ್ವಲ್ಪ ಮೆಡಿಟೇಷನ್ ಮಾಡುವಂಥ ವ್ಯವಸ್ಥೆ. ಜೊತೆಗೇನಪ್ಪ ಅಂದರೆ ಅಮಾವಾಸ್ಯೆ ದಿವಸ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಇವರು ಮೊಸರನ್ನು ತಿನ್ನಬಾರ್ದು. ರಾತ್ರಿ ಸಮಯದಲ್ಲಿ ಮೊಸರು ತಿನ್ನಬಾರ್ದು. ಅಮಾವಾಸ್ಯೆ ರಾತ್ರಿ ಸಮಯ ಎರಡನ್ನು ಮೊಸರು ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ಈ 2 ಸಮಯದಲ್ಲಿ ಅಮಾವಾಸ್ಯೆ ದಿವಸ ಮೊಸರು ತಿಂದರೂ ರಾತ್ರಿ ಸಮಯದಲ್ಲಿ ಮೊಸರು ತಿಂದರೂ ಕೂಡ ಇದು ಹೆಚ್ಚಿನ ರೀತಿಯಲ್ಲಿ ಆಕ್ಟಿವೇಟ್ ಆಗ್ತಕ್ಕಂಥದ್ದಾಗುತ್ತೆ. ಅಂದರೆ ಪುರುಷ ಅಂದರೆ ಏನು, ಇಟ್ಕೊಂಡಿರೋದು ಅಂತ. ಸೊ ಈಗ ನಾವು ಒಂದು ಹಗ್ಗದಲ್ಲಿ ಏನನ್ನ ಒಂದು ಇಟ್ಕೊಂಡಾಗ ಅದು ನಮಗೆ ಹಗ್ಗದಿಂದ ಬಲ ಇರ್ತಕ್ಕಂಥದ್ದಾಗ ಅದು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥದ್ದು. ಹಾಗಾಗಿ ಇವರ ಬದುಕನ್ನು ಯಾವುದೋ ಒಂದು ಅನಾಮಿಕವಾಗಿರ್ತಕ್ಕಂಥ ಒಂದು ಪ್ರೇತರೂಪವಾಗಿರ್ತಕ್ಕಂಥದ್ದು ಅವರನ್ನು ಹಿಡಿದಿಟ್ಕೊಂಡಿರುತ್ತೆ. ಅದು ತಳ್ತಾ ಇರುತ್ತೆ, ನೀನು ಇದನ್ನು ಮಾಡಬೇಡ, ಇದಕ್ಕೆ ಹೋಗು, ಇದನ್ನು ಮಾಡಬೇಡ, ಇಲ್ಲಿ ಮಾಡ್ಬೋ ಅಂತ ಅಂದರೆ ಎಲ್ಲಿ ಯಾವುದನ್ನು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥ ಮನಸ್ಥಿತಿ ಇರುತ್ತೋ, ಈಗ ನಾನಿಲ್ಲಿ ಮಾತನಾಡ್ತಾ ಇದ್ದೀನಿ, ನಾನು ಮಾತನಾಡ್ತಾ ಇರ್ತಕ್ಕಂಥ ಸಬ್ಜೆಕ್ಟನ್ನು ಬಿಟ್ಟು ಬೇರೆ ಸಬ್ಜೆಕ್ಟ್ ಮಾತನಾಡ್ತಾ ಇರ್ತೀನಿ. ಹಾಗಿದ್ದಾಗ ಅದಕ್ಕೂ ಸಂಬಂಧ ಇಲ್ಲದೆ ಇರ್ತಕ್ಕಂಥದ್ದು. ಇವರೇನಾಗುತ್ತೆ ಆ ರೀತಿಯಾಗಿ ಯಾವ ವಿಷಯದನ್ನು ಬಿಟ್ಟುಬಿಡ್ತಾರೆ, ವಿಷಯಾಧಾರಿತವಾಗಿರ್ತಕ್ಕಂಥ ವಿಷಯವನ್ನು ಬಿಟ್ಟು ಬೇರೆ ಮಾತನಾಡ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ಈಗ 4 ಜನ ಸೇರಿ ಮನೆಯಲ್ಲಿ ಏನೋ ಸದಸ್ಯರೆಲ್ಲ ಸೇರಿ ಏನೋ ಒಂದು ಮಾತನಾಡ್ತಾ ಇರ್ತಾರೆ, ಅವ್ರು ಬಂದು ಬೇರೆ ಮಾತನಾಡ್ತಾ ಇರ್ತಾರೆ. ಅಂದರೆ ಧರ್ಮ ಸೂಕ್ಷ್ಮವನ್ನು ಕೂಡ ಇದು ಎತ್ತಿಡಿಯುವಂಥ ಕೆಲಸ ಮಾಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ರೀತಿಯಾದ ಇದರ ಪ್ರಮಾಣ ಇದೆ. 60% ಪ್ರಮಾಣಕ್ಕಿಂತ 60%ಗಿಂತ ಹೆಚ್ಚಿದ್ದಾಗ ಹೆಚ್ಚಿನ ಮಾತ್ರದಲ್ಲಿ ಇದು ದೋಷ ಮಾಡುತ್ತೆ. ಇಲ್ಲದೆ ಇದ್ದಾಗ ಅದು ಇರುತ್ತೆ, ನಮ್ಗೆ ಅದು ವರ್ತಿಸಲ್ಲ, ಎಲ್ಲೋ ಒಂದು ಸ್ವಲ್ಪ ಸಮಯಾಚಿತವಾಗಿ ಅದರ ಪ್ರಭಾವವನ್ನು ಬೀರ್ತದೆ. ಇದು ಮೊದಲನೇದಾಗಿ ಏನಪ್ಪ ಅಂದರೆ ಮದುವೆಗೆ ಇದು ಯಾವುದೇ ಕಾರಣಕ್ಕೂ ಹೆಣ್ಣಾಗ್ಲಿ ಗಂಡಾಗ್ಲಿ ಮದುವೆಗೆ ಬಿಟ್ಕೊಡೋದೇ ಇಲ್ಲ ಇದು. ಯಾಕಂದರೆ ತಾನು ತನ್ನ ಬೇಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರವಾಗಿ ತನ್ನ ಜೊತೆಯಲ್ಲಿ ಇರಬೇಕಲ್ಲ ಅಂತಕ್ಕಂಥ ಮನಸ್ಥಿತಿಯಿಂದ ಮದುವೆಯನ್ನು ಧಿಕ್ಕರಿಸ್ತಕ್ಕಂಥದ್ದು. ಒಂದು ವೇಳೆ ತಂದೆ ತಾಯಿಗಳ ಬಲವಂತದಿಂದ ಮದುವೆ ಮಾಡಿಕೊಂಡ್ರು ಕೂಡ ಗಂಡ ಹೆಂಡತಿಯರ ಮಧ್ಯದಲ್ಲಿ ಆ ಡೇಯಿಂದನೇ ಜಸ್ಟ್ ನಾವು ಯಾವುದೋ ಇದರಿಂದ ಅಲ್ಲ, ತಾಳಿ ಮಾಂಗಲ್ಯ ಭಾಗ್ಯ ಆಗೋ ತನಕ ಇವರಿಬ್ಬರು ಚೆನ್ನಾಗಿರ್ತಾರೆ, ಹುಡುಗ ಹುಡುಗಿ ಇಬ್ಬರು ಕೂಡ. ಮಾಂಗಲ್ಯ ಭಾಗ್ಯ ಆಗಿ ಯಾವಾಗ ಅವರಿಬ್ಬರು ಪತಿಪತ್ನಿಯರ ಸಂಸಾರವನ್ನು ಪ್ರಾರಂಭ ಮಾಡ್ತಾರೋ ಅಲ್ಲೇ ಒಂದು ಇದನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದಾಗುತ್ತೆ. ಅಂದರೆ ಈ ಬಿರುಕು ಅಂತಕ್ಕಂಥದ್ದು ಆ ಹುಡುಗನ ಉತ್ಪತ್ತಿ ಮಾಡ್ತಕ್ಕಂಥದ್ದು. ಯಾಕಂದರೆ ಮನಸ್ಸಿನ ಮೇಲೆ ಪ್ರಭಾವ ಇರ್ತಕ್ಕಂಥ. ಅಲ್ಲಿ ತನಕ ಅವರಿಬ್ಬರು ಚೆನ್ನಾಗಿರ್ತಾರೆ, ಅಲ್ಲಿ ಒಳಗಡೆ ಹೋಗಿದ ತಕ್ಷಣ ಅಥವಾ ಅವರಿಬ್ಬರ ಜೊತೆಯಲ್ಲಿ ಸಂಸಾರ ಮಾಡುವ ಸಂದರ್ಭಕ್ಕೆ ಇಬ್ಬರಲ್ಲೂ ಕೂಡ ಅನುಮಾನ ಅಂತಕ್ಕಂಥದ್ದು ಉಟ್ಕೊಳ್ಳುತ್ತೆ. ಈ ವಿಪರೀತವಾಗಿರ್ತಕ್ಕಂಥ ಅನುಮಾನ ಪ್ರಾಣಿ ಅಂದರೆ ಈ ರೀತಿಯಾದ ದೋಷ ಇದ್ದಂಥವ್ರು ವಿಪರೀತವಾದಂಥ ಅನುಮಾನ ಇರ್ತಕ್ಕಂಥವ್ರು ಆಗ್ತಾರೆ. ಹಾಗಾಗಿ ಇದಕ್ಕೆ ಕಾರಣ ಏನಪ್ಪ ಅಂದರೆ
ಸಂಚಿತ ಜನ್ಮದ ದೋಷ, ತಂದೆ ತಾಯಿಗಳು ಮಾಡಿರ್ತಕ್ಕಂಥ ದೋಷ. ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಮನಸ್ಸನ್ನು ಸದೃಢ ಮಾಡ್ಕೊಳ್ಬೇಕು. ಸ್ವಲ್ಪ ಇವರು ಕತ್ಲಲ್ಲಿ ಜಾಸ್ತಿ ಇರತಕ್ಕಂಥ ವ್ಯವಸ್ಥೆನ ಮಾಡ್ಕೊಳ್ತಾರೆ. ಮನೆಯಲ್ಲಿ ಬೆಳಕು ಕಾಣಬಾರ್ದು, ಇವ್ರಿಗೆ ಬೆಳಕಿರಬಾರ್ದು. ಇವರು ರೂಮಲ್ಲಿ ಇದ್ರು ಕೂಡ ಎಲ್ಲ ಲೈಟ್ ಎಲ್ಲ ಆಫ್ ಮಾಡ್ಕೊಂಡು, ಎಲ್ಲ ಚಿಲಕಲ್ಲಿ ಆಫ್ ಮಾಡ್ಕೊಂಡು ಒಬ್ಬರೇ ಅದೇ ಹೇಳಿದ್ರೆ ಒಬ್ಬಂಟಿಗರಾಗಿರುವಂಥ ಪ್ರಯತ್ನ ಪಡ್ತಾರೆ. ಸ್ವಲ್ಪ ಇವರನ್ನ ನೇಚರ್ ಸಮೀಪಕ್ಕೆ ಕರ್ಕೊಂಡು ಹೋಗ್ಬೇಕು, ನೀರಿನ ಸಮೀಪ ಕರ್ಕೊಂಡು ಹೋಗ್ಬಾರ್ದು. ಇನ್ನೊಂದಷ್ಟು ಭಯ ಪಡ್ತಾರೆ. ಮತ್ತೆ ಸ್ಮಶಾನದ ಸಮೀಪ ಕರ್ಕೊಂಡು ಹೋಗ್ಬಾರ್ದು. ಯಾವುದೋ ಅಂದರೆ ಜಾಸ್ತಿ ಹೆಚ್ಚಿನ ಮನೋರಂಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಮನೋರಂಜನೆ ನಡೆಯುತ್ತೆ. ಝೂ ಎಲ್ಲೆಲ್ಲ ಹೋಗಲ್ಲ ಇವರು, ಪ್ರಾಣಿಗಳನ್ನ ಕಂಡ್ರೆ ಆಗಲ್ಲ ಇವರಿಗೆ. ಮನುಷ್ಯರನ್ನೇ ಕಂಡ್ರೆ ಆಗದೆ ಇರೋರು ಇನ್ನು ಪ್ರಾಣಿಗಳನ್ನೆಲ್ಲ ಕಾಣ್ತಾರೆ. ಹಾಗಾಗಿ ಏನಂದರೆ ಇವರನ್ನು ಪ್ರಕೃತಿ ಮಡಲಲ್ಲಿ ಇವರನ್ನು ಶಾಂತತೆಯಿಂದ ಎಲ್ಲಾದರೂ ಕರ್ಕೊಂಡು ಹೋಗಿ ಅವ್ರನ್ನ ಪ್ರಕೃತಿ ಮಡಲಲ್ಲಿ ಇರುವಂಥ ವ್ಯವಸ್ಥೆ ಮಾಡಿದಾಗ ಡೇ ಬೈ ಡೇ ಅದು ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಇನ್ನೊಂದು ಅಮಾವಾಸ್ಯೆ ದಿವಸ ಸ್ವಲ್ಪ ಪಿತೃಗಳಿಗೆ ಸಂಬಂಧಪಟ್ಟ ಹಾಗೆ ಶಾಂತಿಗಳು ಮಾಡ್ಕೊಳ್ತಕ್ಕಂಥದ್ದು. ಎಲ್ಲಾದರೂ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಕಾಶಿ, ಗಯಾ ಈ ರೀತಿಯಾದ ಸ್ಥಳಗಳಿಗೆ, ರಾಮೇಶ್ವರ, ಗೋಕರ್ಣಲ್ಲಿ ಹೋದಾಗ ಇವರನ್ನು ಇಟ್ಟು ಇವ್ರ ತಂದೆ ತಾಯಿ ಮಾಡ್ತಕ್ಕಂಥದ್ದಲ್ಲ, ಈ ರೀತಿಯಾದ ಸಮಸ್ಯೆಯಲ್ಲಿ ಇದ್ದಂಥವ್ರಿಗೆ ಅರ್ಗೆ ಬಿಡಿಸ್ತಕ್ಕಂಥದ್ದು, ಸೂರ್ಯನಾರಾಯಣನಿಗೆ ಪ್ರತಿನಿತ್ಯ ಬೇಗ ಎಬ್ಬರಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಹೀಗೆ ಅವರನ್ನು ನಾವು, ಯಾಕೆಂದರೆ ಒಬ್ಬ ಡಾಕ್ಟರ್ ಹತ್ರ ಹೋದಾಗ ಅವರು 4-6 ರೀತಿಯಲ್ಲಿ ಆಲೋಚನೆ ಮಾಡಿ ಈ ಒಂದು ಪೇಷಂಟನ್ನು ರೆಡಿ ಮಾಡಬೇಕಂತಕ್ಕಂಥ ಮನಸ್ಥಿತಿಯನ್ನು ತಂದೆ ತಾಯಿಗಳು ಇಟ್ಕೊಳ್ಬೇಕು. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದಳ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.